Hello everyone. Good evening. This is Swami. Welcome back to my channel. Today we are going to discuss about a spoken English classes for a beginner. Dear learners, basically as you know very well, today also a start from my video on demonstrative pronoun. Today demonstrative the pronoun topic name is these. A these means is a Kannada. These means is Kannada ಹೀವು ಆರ್ ಹೀವುಗಳು ಅಂತ ಅರ್ಥ. But these how can we use a demonstrative a pronoun in spoken English? ಖಂಡಿತವಾಗಿ ಈ ವಿಡಿಯೋದಲ್ಲಿ ನಾನು ದೀಸ್ ಅನ್ನುವಂಥ ಒಂದು ಡೆಮಿನಿಸ್ಟ್ರೇಟಿವ್ ಪ್ರೊನೌನ್ ಅನ್ನ ನಾವು ಇಂಗ್ಲಿಷ್ನಲ್ಲಿ ಹೇಗೆ ನಾವು ಸ್ಪೋಕನ್ ಇಂಗ್ಲಿಷ್ನಲ್ಲಿ ಬಳಸ್ತೀವಿ ಅನ್ನೋದ್ರ ಮೇಲೆ ಇವತ್ತು ಅನೇಕ ವಿವಿಧ ರೀತಿಯ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸ್ಗಳನ್ನು ನಾನು ನಿಮ್ಮ ಬಳಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಿಫೋರ್ ವಿ ಸ್ಟಾರ್ಟ್ ಟು ವಿಡಿಯೋ, ಪ್ಲೀಸ್ ಯಾರೆಲ್ಲ ನನ್ನ ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಾ ಇದ್ದೀರಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಕೆಳಗಡೆ ಕೊಟ್ಟಿರ್ತಕ್ಕಂಥ ಬೆಲ್ಲನ್ನು ಪ್ರೆಸ್ ಮಾಡೋದ್ರಿಂದ ಡೆಫಿನೆಟ್ಲಿ ನಾನು ಮಾಡುವಂಥ ನನ್ನ ಯೂಟ್ಯೂಬ್ ಚಾನಲಿಂದ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಅಪ್ಡೇಟ್ ಆಗ್ತಾ ಹೋಗ್ತವೆ. ಹಾಗಾಗಿ ಇವತ್ತಿನ ಒಂದು ಟಾಪಿಕ್ ಮೇಲೆ ಇರುವಂಥ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಲೆಟ್ಸ್ ವಿ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್, ದೀಸ್ ಆರ್ ಬುಕ್ಸ್. ಇವು ಪುಸ್ತಕಗಳು. ದೀಸ್ ಆರ್ ಚೇರ್ಸ್. ಇವು ಕುರ್ಚಿಗಳು. ದೀಸ್ ಆರ್ ಪ್ಲಾಂಟ್ಸ್. ಇವು ಸಸ್ಯಗಳು. ದೀಸ್ ಆರ್ ವೈಟ್ ಬೋರ್ಡ್ಸ್. ಇವು ಬಿಳಿ ಹಲಗೆಗಳು ಅಥವಾ ಇಂಗ್ಲಿಷಲ್ಲಿ ಬೋರ್ಡ್ಸ್ ಅಂತ ನಾವು ಹೇಳ್ತೀವಿ. ದೀಸ್ ಆರ್ ಸರ್ಟಿಫಿಕೇಟ್ಸ್. ಇವು ಪ್ರಮಾಣ ಪತ್ರಗಳು. ದೀಸ್ ಆರ್ ಸ್ಮಾರ್ಟ್ ಟಿವಿಸ್. ಇವುಗಳು ಸ್ಮಾರ್ಟ್ ಟಿವಿಗಳು. ಡಿಯರ್ ಲರ್ನರ್, so everyone should try to understanding these sentences. ಯಾಕೆ ಅಂತ ಗೊತ್ತಾ? ಇಲ್ಲಿ ತಗೊಂಡ್ಬಂದಿರತಕ್ಕಂಥ ಎಲ್ಲ ಸೆಂಟೆನ್ಸಸ್ಗಳು ಫ್ಲೂರಲ್ ಫಾರ್ಮ್ ಅಲ್ಲಿ ಇರುವಂಥ ಸೆಂಟೆನ್ಸ್ ಆಗಿದೆ. ಹಾಗಾದ್ರೆ ಈ ದೀಸ್ ಅನ್ನುವಂಥ ಈ ಡೆಮಿನಿಸ್ಟ್ರೇಟಿವ್ ಪ್ರೊನೌನ್ ಅಲ್ಲಿ ಹೆಚ್ಚಾಗಿ ನಾವು ಇವು ಅಥವಾ ಇವುಗಳು ಅಥವಾ ಕನ್ನಡದಲ್ಲಿ ನಾವು ಇವು ವಸ್ತುಗಳು, ಇವುಗಳೆಲ್ಲ ಥಿಂಗ್ಸ್ಗಳು, ಇವುಗಳೆಲ್ಲ ಬಕೆಟ್ಸ್ಗಳು, ಇವುಗಳೆಲ್ಲ ಬೋರ್ಡ್ಸ್ಗಳು, ಈ ರೀತಿ ನಾವು ಕನ್ನಡದಲ್ಲಿ ನಾವು ಮಾತಾಡ್ತಿರ್ಬೇಕಾದಾಗ ಹತ್ತಿರದಲ್ಲಿರುವಂಥ ವಸ್ತುಗಳನ್ನು ಥಿಂಗ್ಸ್ಗಳ ಮೇಲೆ ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತಕ್ಕಂಥದ್ದು ಈ ಡೆಮಿನಿಸ್ಟ್ರೇಟಿವ್ ಪ್ರೊನೌನ್ಸು. ಹಾಗಾಗಿ ಈ ದೀಸ್ ಅನ್ನುವಂಥ ಡೆಮಿನಿಸ್ಟ್ರೇಟಿವ್ ಪ್ರೊನೌನ್ಸ್ ಅನ್ನು ನಾವು ಹತ್ತಿರದಲ್ಲಿರುವಂಥ ವಸ್ತುಗಳಿಗೆ ಯೂಸ್ ಮಾಡಲಿಕ್ಕೆ ನಾವು ಇಂಗ್ಲಿಷ್ನಲ್ಲಿ ಬಳಸ್ತಾ ಹೋಗ್ತೀವಿ. ಓಕೆನಾ? ಹಾಗಾಗಿ ಇಲ್ಲಿ ನಮಗೆಲ್ಲ ಬುಕ್ಸ್ ಆಗಿರ್ಬೋದು, ಚೇರ್ಸ್, ಪ್ಲಾಂಟ್ಸ್, ಬೋರ್ಡ್ಸ್, ಸರ್ಟಿಫಿಕೇಟ್ಸ್, ಟಿವಿಸ್ ಅಂತ ನಾವು ಯಾಕೆ ನಾವು ಫ್ಲೂರಲ್ ಫಾರ್ಮ್ ಮಾಡಿದ್ವಿ ಅಂದರೆ ಈ ದೀಸ್ ಅನ್ನೋದು ಫ್ಲೂರಲ್ ಫಾರ್ಮ್ಗೆ ನಾವು ಸೆಂಟೆನ್ಸ್ ಆಗಿ ಯೂಸ್ ಮಾಡ್ಕೋಬೇಕು. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ಅದರ್ ಸ್ಲೈಡ್ ಪ್ಲೀಸ್. ದೀಸ್ ಫ್ಯಾನ್ಸ್ ವರ್ಕ್ ವೆಲ್. ಇವು ಫ್ಯಾನ್ಗಳು ಚೆನ್ನಾಗಿ ಕೆಲಸ ಮಾಡುತ್ತವೆ ಎಂದು ಅರ್ಥ. ದೀಸ್ ಆರ್ ಆಲ್ ಮೈ ಹೌಸಸ್. ಇವು ಎಲ್ಲ ನನ್ನ ಮನೆಗಳು ಅಂತ ಹೇಳ್ತಿರ್ತೀವಿ. ಸಾಮಾನ್ಯವಾಗಿ ನಿಮಗೆಲ್ಲ ತುಂಬ ಮನೆಗಳಿರ್ತವೆ, ಬಟ್ you build like it's a constructed many houses in a particular place. If someone is asked me, so ಬಿಲ್ಡಿಂಗ್ಸ್ಗಳು ಅಥವಾ ಆ ಮನೆಗಳು ಯಾರು ಅಂತ ನಾವು ಕೇಳಿದಾಗ ಕನ್ನಡದಲ್ಲಿ ನೀವು ಹೇಳ್ತಾ ಇದ್ರಿ, ದೀಸ್ ಆರ್ ಆಲ್ ಇಸ್ ಎ ಮೈ ಹೌಸಸ್ ಅಂತ ನಾವು ಹೇಳ್ತೇವಲ್ವಾ. ಆ ಸಂದರ್ಭದಲ್ಲಿ ನೀವು ಈ ಥರ ಸೆಂಟೆನ್ಸ್ ಅನ್ನು ನಾವು ಯೂಸ್ ಮಾಡ್ತಾ ಹೋಗ್ಬೇಕು. ದೀಸ್ ಆರ್ ಎ ಗುಡ್ ಥಿಂಗ್ಸ್. ಇವು ಒಳ್ಳೆಯ ವಸ್ತುಗಳು. ದೀಸ್ ಆರ್ ಆಲ್ ಅಪ್ಪು ಫೋಟೋಸ್. ಇವು ಎಲ್ಲ ಅಪ್ಪು ಫೋಟೋಸ್ಗಳು ಅಂತ ಅರ್ಥ. ದೀಸ್ ಲ್ಯಾಂಡ್ಸ್ ಬಿಲಾಂಗ್ಸ್ ಟು ಅಸ್. ಇವು ಭೂಮಿಗಳು ನಮಗೆ ಸೇರಿವೆ ಅಥವಾ ಸೇರಿದ್ದಾವೆ ಅಂತ ನಾವು ಮಾತಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಿಮ್ಮ ಯಾರಾದರೂ ಕಸಿನ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ನೀವು ನಿಮ್ಮ ಹೊಲಗಳ ಸೈಡ್ ನೀವು ಹೋಗಿರ್ತೀರಿ, ಅವರೆಲ್ಲ ಕೇಳ್ತಿರ್ತಾರೆ ಇವೆಲ್ಲ ದೀಸ್ ಆರ್ ಆಲ್ ಲ್ಯಾಂಡ್ಸ್ ಬಿಲಾಂಗ್ಸ್ ಟು ಹೂಮ್ ಅಂತ ಯಾರಿಗಾದ್ರೂ ಕೇಳಿದಾಗ ಇವೆಲ್ಲ ದೀಸ್ ಆರ್ ಆಲ್ ಪ್ರಾಪರ್ಟೀಸ್ ಲ್ಯಾಂಡ್ಸ್ ಈಸ್ ಬಿಲಾಂಗ್ಸ್ ಟು ಅಸ್ ಅಂದರೆ ಇವೆಲ್ಲ ಭೂಮಿಗಳು ನಮಗೆ ಸೇರಿದ್ದಾಗಿವೆ ಅನ್ನೋ ರೀತಿಯಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಲ್ವ ಇಂಗ್ಲೀಷ್ನಲ್ಲಿ. ಆ ಸಂದರ್ಭದಲ್ಲಿ ಈ ಸೆಂಟೆನ್ಸ್ಗಳು ನಿಮಗೆ ಬಳಕೆಗೆ ಯೂಸ್ ಆಗ್ತವೆ. ನೆಕ್ಸ್ಟ್,
ದೀಸ್ ಆರ್ ಮೈ ಪ್ಲಾಟ್ಸ್, ಇವು ನನ್ನ ಪ್ಲಾಟುಗಳು. ದೀಸ್ ಥಿಂಗ್ಸ್ ಆರ್ ಹಾರ್ಮ್ಫುಲ್, ಇವು ಅಪಾಯಕಾರಿ ವಸ್ತುಗಳು. ಹಿಯರ್ ಹಾರ್ಮ್ಫುಲ್ ಮೀನ್ಸ್ ಇನ್ ಕನ್ನಡ ಅಪಾಯಕಾರಿಗಳು. ಅದಕ್ಕೆ ಸಬ್ಸ್ಟಿಟ್ಯೂಟ್ ವರ್ಡ್ಸ್ ಇನ್ ಇಂಗ್ಲಿಷ್ ಅಂದ್ರೆ ಡೇಂಜರ್ ಅಂತ ನಾವು ಅರ್ಥ. ಸೊ ಡಿಯರ್ ಲರ್ನರ್, ದೀಸ್ ಆರ್ ದ ಎ ಡಿಫರೆಂಟ್ types or kinds of sentences you should be practice in every day, and as well as you have to use these sentences with other people. Definitely you are become a very good effective spoken learner factory. Have you understood everyone? Okay, let's move on to the other slide please. These are damaged mobiles, ಇವುಗಳು ಹಾಳಾದ ಮೊಬೈಲ್ಗಳಾಗಿವೆ ಅಥವಾ ಕೆಟ್ಟೋದ ಮೊಬೈಲ್ಗಳು ಆಗಿವೆ ಅಂತ ನಾವು ಹೇಳ್ಬೋದು. ದೀಸ್ ಬಾಲ್ಸ್ ಆರ್ ಎ ಗುಡ್ ಫಾರ್ ಕ್ರಿಕೆಟ್, ಈ ಬಾಲ್ಗಳು ಕ್ರಿಕೆಟ್ ಆಟಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು ಅಥವಾ ಉತ್ತಮವಾಗಿರ್ತಕ್ಕಂಥದ್ದು ಅಂತ ನಾವು ಹೇಳ್ಬೋದು. ದೀಸ್ ಚೇರ್ಸ್ ಆರ್ ವೆಲ್ ಫಾರ್ ಸಿಟ್ಟಿಂಗ್, ಈ ಕುರ್ಚಿಗಳು ಕುಳಿತುಕೊಳ್ಳಲು ಅತ್ಯಂತ ಸೂಕ್ತವಾಗಿರ್ತಕ್ಕಂಥವು ಅಥವಾ ಸೂಕ್ತವಾಗಿವೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಲ್ವಾ, ಅದೇ ತರ ನೀವು ಹೌ ಇಸ್ ಸ್ಪೀಕ್ ಇನ್ ಇಂಗ್ಲಿಷ್ ಇನ್ ದೀಸ್ ಸೆಂಟೆನ್ಸ್ ಅಂದ್ರೆ ದಿ ಚೇರ್ಸ್ ಆರ್ ವೆಲ್ ಫಾರ್ ಸಿಟ್ಟಿಂಗ್ ಅಂತ ನಾವು ಹೇಳ್ಬೋದು. ದೀಸ್ ಆರ್ ಸ್ಮಾರ್ಟ್ ವಾಚಸ್, ಇವು ಸ್ಮಾರ್ಟ್ ಗಡಿಯಾರಗಳು. ಸಪೋಸ್ ಡಿಯರ್ ಲರ್ನರ್, ಸೊ ಇಫ್ ಯು ವಿಸಿಟ್ ಟು ಲೈಕ್ ಇಸ್ ಎ ವಾಚ್ ಸ್ಟೋರ್, ಸೊ different types of like is a watches also available there. So you want like is a smart watch. Suppose you ask to like is a and seller, so where there like is a smart watches, let me show us ಅಂತ ನಮಗೆ ಏನಾದರೂ ಕೇಳಿದಾಗ ಅವ್ರು ನಮಗೆ ತೋರಿಸ್ತಾರೆ. ಏನಪ್ಪ ಅಂದ್ರೆ ನೋಡಪ್ಪ ಇವುಗಳೆಲ್ಲ ಕೂಡ ಸ್ಮಾರ್ಟ್ ವಾಚ್ಗಳು, ಇವೆಲ್ಲ ಕೂಡ ಕ್ಯಾಶುವಲ್ ವಾಚ್ಗಳು ಅಥವಾ ಕಾಮನ್ ವಾಚ್ಗಳು ಅಂತ ನಾವು ಹೇಗೆ ಬಳಸ್ತೀವಲ್ವಾ ಅಂತ ಸಂದರ್ಭದಲ್ಲಿ ಅಕಾರ್ಡಿಂಗ್ ಟು ದಟ್ ಸಿಚುವೇಶನ್, ಸೊ ಡೆಫಿನೆಟ್ಲಿ ಯು ಕ್ಯಾನ್ ಯೂಸ್ ದಿಸ್ ಸೆಂಟೆನ್ಸ್. ಸೊ ದಿಸ್ ಸೆಂಟೆನ್ಸ್ ವಿಲ್ ಹೆಲ್ಪ್ ಟು ಈಸಿ. ಸೊ ದೀಸ್ ಆರ್ ಸ್ಮಾರ್ಟ್ ವಾಚಸ್ ಅಂದ್ರೆ ಇವು ಸ್ಮಾರ್ಟ್ ಗಡಿಯಾರಗಳು ಅಂತ ಅರ್ಥ. ದೀಸ್ ಆರ್ ಆಲ್ ಎ ಗೇಮ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಇವೆಲ್ಲವೂ ಆಟದ ಸಾಮಾನುಗಳು ಅಂತ ಅರ್ಥ. ದ ಕ್ಲಾತ್ಸ್ ಆರ್ ಎ ಡರ್ಟಿ, ಇವು ಬಟ್ಟೆಗಳು ಕೊಳೆಯಾಗಿವೆ ಅಥವಾ ಗಲೀಜಾಗಿವೆ ಅಂತ ನಾವು ಖಂಡಿತವಾಗಿ ನಾವು ಹೇಳ್ಬೋದು. ನೆಕ್ಸ್ಟ್, ದೀಸ್ ಆರ್ ನಾವೆಲ್ ಬುಕ್ಸ್, ಇವು ಕಾದಂಬರಿ ಪುಸ್ತಕಗಳು ಅಂತ ಅರ್ಥ. ಸೊ ಡಿಯರ್ ಲರ್ನರ್, ಈ ರೀತಿಯ ವಿವಿಧ ರೀತಿಯ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ಗಳನ್ನು ನಾವು ದಿನ ಬಳಕೆಯಲ್ಲಿ ಖಂಡಿತವಾಗಿ ನಾವು ಆಲ್ಮೋಸ್ಟ್ ಲೈಕ್ ಇದೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಕಾಮನ್ ಪೀಪಲ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ನಾವು ದಿನ ಬಳಕೆಯಲ್ಲಿ ಕೆಲವೊಂದಿಷ್ಟು ಜನ ಮಾತ್ರ ಯೂಸ್ ಮಾಡ್ತಾ ಇರ್ತೀರಿ. ಯಾರೆಲ್ಲ ನಾನು ಬೇಸಿಕ್ಲಿಂದ ಅಡ್ವಾನ್ಸ್ವರೆಗೂ ನಾವು ಇಂಗ್ಲೀಷನ್ನು ಕಲಿಬೇಕು, ಎಲ್ಲಿಂದ ನಾವು ಇಂಗ್ಲೀಷನ್ನು ಆರಂಭ ಮಾಡಬೇಕಂತ ವಿದ್ಯಾರ್ಥಿಗಳನ್ನ ನಾನು ಆರಂಭದ ವಿಡಿಯೋಗಳ ಮುಖಾಂತರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದೀನಿ. ಖಂಡಿತವಾಗಿ ಈ ರೀತಿಯಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಇಂಗ್ಲೀಷ್ಗಳನ್ನು ನೀವು ಚೆನ್ನಾಗಿ ಬೇಸಿಕ್ಕಿಂದ ಕಲ್ತ್ಕೊಂಡು ಹೋದರೆ ಡೆಫಿನೆಟ್ಲಿ ಯು ಆರ್ ಬಿಕಮ್ ಎ ವೆರಿ ಗುಡ್ ಇಂಗ್ಲೀಷ್ ಸ್ಪೀಕರ್, ಇಂಗ್ಲೀಷ್ ಕಮ್ಯುನಿಕೇಟರ್ ಆಗ್ಬೋದು ವಿತೌಟ್ ಡೌಟ್ಸ್. ಆದ್ದರಿಂದ ಇಲ್ಲಿಂದ ನೀವು ಪರ್ಫೆಕ್ಟ್ ಆಗಿ ಕಾನ್ಫಿಡೆನ್ಸ್ ಆಗಿ ನೀವು ಪ್ರಾಕ್ಟೀಸನ್ನು ನನ್ನ ವಿಡಿಯೋದ ಮುಖಾಂತರ ಕಲಿತು ನೀವು ಇಂಗ್ಲೀಷನ್ನು ಮಾತಾಡಲಿಕ್ಕೆ ಆರಂಭಿಸಿ. ದೀಸ್ ಆರ್ ಸ್ಪೋಕನ್ ಇಂಗ್ಲಿಷ್ ಬುಕ್ಸ್, ಇವು ಸ್ಪೋಕನ್ ಇಂಗ್ಲಿಷ್ ಪುಸ್ತಕಗಳು. ಯಾಕೆಂದರೆ ಕೆಲವು ಸರಿ ನಿಮಗೆ ಬುಕ್ ಸ್ಟಾಲ್ ಹೋಗಿರ್ತೀರಿ, ಆ ಸಂದರ್ಭದಲ್ಲಿ ಮೆನಿ ಬುಕ್ಸ್ ಆರ್ ಅವೈಲೇಬಲ್ ದೇರ್ ಇನ್ ಲೈಕ್ ಇಸ್ ಎ ಬುಕ್ ಸ್ಟಾಲ್. Many books also kept in and different rockers. So you want, sir, I want spoken English books, sir. Where there is like is a spoken English books. So this type of sentence you ask to like is a seller. ಇದ್ದಾಗ ಖಂಡಿತವಾಗಿ ಅವರೆಲ್ಲ ಹೇಳ್ತಾರೆ these are all is a spoken English books. ನಿಮಗೆ if you want definitely you can buy it. You can check it ಅಂತ ನಮಗೆ ಖಂಡಿತವಾಗಿ ಅವರು ನಮಗೆ ತಿಳಿಸ್ತಾ ಹೋಗ್ತಿರ್ತಾರೆ. These are all famous books. ಇವು ಜನಪ್ರಿಯ ಪುಸ್ತಕಗಳು. ಓಕೆ, these books are a good for exam. ಈ ಪುಸ್ತಕಗಳು ಪರೀಕ್ಷೆಗೆ ಉತ್ತಮವಾಗಿರ್ತಕ್ಕಂಥ ಪುಸ್ತಕಗಳು. These are not good things. ಇವು ಒಳ್ಳೆಯ ವಸ್ತುಗಳಲ್ಲ. These are a drinking bottles. ಇವು ಕುಡಿಯುವ ನೀರಿನ ಬಾಟಲ್ಗಳು ಆಗಿವೆ. These are a cool drinks. ಇವು ತಂಪು ಪಾನೀಯಗಳು ಅಂತ ನಾವು ಹೇಳ್ಬೋದು.
ದೀಸ್ ಆರ್ ಎಲೆಕ್ಟ್ರಿಕಲ್ ಬಲ್ಬ್ಸ್. ಇವು ಎಲೆಕ್ಟ್ರಿಕಲ್ ಬಲ್ಬ್ಗಳು ಅಂತ ನಾವು ಹೇಳ್ಬೋದು. ಅರೆ ಎಷ್ಟೊಂದು ಸಿಂಪಲ್ ಆಗಿರ್ತಕ್ಕಂಥ ಈ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ಗಳನ್ನು ನೀವು ಡೈಲಿ ಬೇಸಸಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ 100% ನಾನು ನಿಮಗೆ ಅಚೀವ್ ಮಾಡ್ಬೋದು. ಖಂಡಿತವಾಗಿ ನೀವು ಕಾನ್ಫಿಡೆನ್ಸ್ ಆಗಿ ನೀವು ಇಂಗ್ಲೀಷನ್ನು ಈ ದಿನದಿಂದ ನಾನು ಯಾವತ್ತಿಂದ ವಿಡಿಯೋ ಮಾಡಿದೆ ಅವತ್ತಿನಿಂದನೇ ನೀವು ಡೆಫಿನೆಟ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಖಂಡಿತವಾಗಿ ನೀವು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ಬೋದು ವಿತೌಟ್ ಎಜುಕೇಷನ್, ವಿತೌಟ್ ಎರರ್ಸ್. Okay, so I think these are all different kinds of sentences. So I brought today for you people only. I hope ಇವೆಲ್ಲ ಸೆಂಟೆನ್ಸಸ್ಗಳು ಕೂಡ ನಿಮಗೆಲ್ಲರಿಗೂ ಕೂಡ ಬಹುಶಃ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಮತ್ತು ಅವನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಈಸಿಯಾಗಿ ನಮಗೆ ಅರ್ಥ ಆಯಿತು. ಈ ಸೆಂಟೆನ್ಸ್ಗಳನ್ನು ನಾನು ಇವತ್ತು ನನ್ನ ಸ್ನೇಹಿತರ ಜೊತೆ ಹೋಗಿ ಖಂಡಿತವಾಗಿ ಅಕಾರ್ಡಿಂಗ್ ಟು ದ ಸಿಚುವೇಶನ್ ಬೇಸಿಸ್ ಮೇಲೆ ನಾನು ಖಂಡಿತವಾಗಿ ಮಾತಾಡ್ತೀನಿ ಎಂಬ ಕಾನ್ಫಿಡೆನ್ಸ್ ಬಂದಿದ್ದೆ ಕರೆವಾಯ್ತು ಅಂದ್ರೆ ಖಂಡಿತವಾಗಿ ಐ ರಿಕ್ವೆಸ್ಟ್ ಆಲ್ ಸಬ್ಸ್ಕ್ರೈಬರ್, ಆಲ್ರೆಡಿ ಎಕ್ಸಿಸ್ಟೆಡ್ ಸಬ್ಸ್ಕ್ರೈಬರ್, ಯಾರೆಲ್ಲ ನಾನು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ಫಾಲೋ ಮಾಡ್ತಾ ಇದ್ರಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಮತ್ತು ಕೆಳಗಡೆ ಕೊಟ್ಟಿರ್ತಕ್ಕಂಥ ಬೆಲ್ ನೋಟಿಫಿಕೇಶನ್ಗೆ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಸ್ಪೋಕನ್ ಇಂಗ್ಲೀಷ್ ವಿಡಿಯೋಸ್ಗಳು ನಿಮಗೆ ಅಪ್ಡೇಟ್ ಆಗ್ತಾ ಹೋಗ್ತವೆ. ಅದರಿಂದ ಖಂಡಿತವಾಗಿ ನೀವು ಚೆನ್ನಾಗಿ ಸ್ಪೋಕನ್ ಇಂಗ್ಲೀಷನ್ನು ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಕೂಡ ಕಲ್ತ್ಕೊಳ್ಬಹುದು. ಹಾಗಾಗಿ ಮುಂದಿನ ಬ್ಯೂಟಿಫುಲ್ ಆದಂಥ ವಿಡಿಯೋದ ಮುಖಾಂತರ ಮತ್ತೆ ನಿಮ್ಮ ಬಳಿ ನಾನು ಬರ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ.